ಎಲ್ಲರಿಗೂ ನಮಸ್ತೆ. ಯಾರ್ಯಾರು ತಿರುಪತಿಗೆ ಹೋಗಬೇಕು ಅಂತ ಈಗ ಪ್ಲಾನ್ ಆಗ್ತಾ ಇದ್ದಾರೆ, ಈ ಅಧಿಕ ಮಾಸದಲ್ಲಿ ಯಾರ್ಯಾರು ಹೋಗಬೇಕು ಅಂತಿದ್ದೀರಾ, ದಯವಿಟ್ಟು ಈ ವಿಡಿಯೋ ನೋಡಲೇಬೇಕು ನೀವು. ಯಾಕಂದರೆ ಕೆಲವೊಂದು ರೂಲ್ಸ್ಗಳು ತಿರುಪತಿಲಿ ಚೇಂಜ್ ಆಗಿದೆ. ರೂಲ್ಸ್ಗಳು ಯಾರಿಗೆ ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ನಮಗಂತೂ ಗೊತ್ತಿರಲಿಲ್ಲ. ಹೋಗಿ ತುಂಬ ತೊಂದರೆಗಳಾಯಿತು. ಏನಪ್ಪ ಆ ರೂಲ್ಸ್ಗಳಂದರೆ ತುಂಬಾ ಜನ ಇದ್ದಾರೆ. ಈ ಜನದಲ್ಲಿ ರೂಮ್ಗಳು ಯಾರಿಗೂ ಸಿಗ್ತಾ ಇಲ್ಲ. ಯಾರಾದರೂ ಖಾಲಿ ಮಾಡಿದ್ರೆ ಅವ್ರಿಗೆ ಅಲಾಟ್ಮೆಂಟ್ ಮಾಡ್ಕೊಡ್ತಾರೆ, ಇಲ್ಲ ಅಂದರೆ ರೂಮ್ ಇಲ್ದಲೆ ಹೊರಗಡೆ ಇರಬೇಕಾಗುತ್ತೆ. ಇದ್ರ ಜೊತೆ ರೂಮ್ ಕೊಡೋದು ಬೆಳಗಿನ ಜಾವ 5 ಗಂಟೆಯಿಂದ ಇಷ್ಟು ಟೈಮು ಅಂತೇಳಿ ಮಾತ್ರ ಫಿಕ್ಸ್ ಆಗಿರುತ್ತೆ. ಬೆಳಗಿನ ಜಾವ 5ರಿಂದ ಎಂಡ್ ಆಗೋದು ಗೊತ್ತಿಲ್ಲ, ಮೇ ಬಿ 8 o'clock ಎಂಡ್ ಆಗ್ಬೋದು. ಜೊತೆಗೆ ಕೆಳಗಡೆ ಟಿಕೆಟ್ ಕೊಡೋದು ದರ್ಶನಕ್ಕೆ 12 ಗಂಟೆಯಿಂದ ಕೊಡೋದು. ಮೇಲ್ಗಡೆಗೂ ಸಹ 12 ಗಂಟೆಗೆ ಲಾಸ್ಟ್ ಆಗುತ್ತೆ, ಮೇಲ್ಗಡೆ ಬಿಡ್ತಾ ಇಲ್ಲ. 12 o'clock ಲಾಸ್ಟ್ ಆಗುತ್ತೆ, ಮತ್ತೆ 3 ಗಂಟೆ ಇಲ್ಲ 3:30 ಬೆಳಗ್ಗೆ ಮೇಲಕ್ಕೆ ಬಿಡೋದು. ಅಲ್ಲಿ ತನಕ ಯಾರೂ ಎಂಟ್ರಿ ಇಲ್ಲ. ರೂಮ್ಗಳು ಸಹ ಸಿಗೋದು ತುಂಬಾ ಕಷ್ಟ. ಅಧಿಕ ಮಾಸದಲ್ಲಿ ತುಂಬಾ ಜನ ಬರ್ತಾ ಇದ್ದಾರೆ, ತುಂಬಾ ಕ್ರೌಡ್ ಇತ್ತು. ನಮಗೂ ಸಹ ರೂಮ್ ಸಿಕ್ಕಿ ಆದಷ್ಟು ಬೇಗ ರೂಮ್ ಸಿಕ್ತು ಅನ್ಕೊಳೋಷ್ಟರಲ್ಲಿ ಕ್ಯಾನ್ಸಲೇಷನ್ ಆಗಿದೆ. 2 ಅವರ್ ಒಳಗಡೆ ಯಾರು ಹೋಗಲ್ಲ, ರೂಮ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಅಲಾಟ್ಮೆಂಟ್ ಆದಮೇಲೆ 2 ಅವರ್ ಒಳಗಡೆ ರೂಮ್ ಕೀ ತೊಗೋಬೇಕು, ಇಲ್ಲ ಅಂದರೆ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ರೂಮ್ ತೊಗೊಳೋದು ಕೂಡ ತುಂಬ ಕಷ್ಟ. ರೂಮ್ ಕೊಡೋದು 5 ಗಂಟೆ ಬೆಳಗಿನ ಜಾವದಲ್ಲಿ ಕೊಡೋದು. ಡೈರೆಕ್ಟ್ ಕೆಳಗಡೆ ಟಿಕೆಟ್ ತೊಗೊಂಡೋಗೋರ್ಗಂತೂ ಸ್ವಲ್ಪ ಕಷ್ಟನೇ ಇದೆ. 12 ಗಂಟೆ ರಾತ್ರಿಲಿ ಟಿಕೆಟ್ ಕೊಡೋದು, ಜೊತೆಗೆ 12 ಗಂಟೆಗೆ ಮೇಲಕ್ಕೆ ಹೋಗೋದು ಸ್ಟಾಪ್ ಆಗುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಬೇಗನೆ ಹೋದರೆ ಬೆಟರು. ತಿರುಪತಿಲಂತೂ ಯಾವ ರಿಕ್ವೆಸ್ಟ್ ನಡೆಯಲ್ಲ, ಇಲ್ಲ ಮಕ್ಕಳಿದ್ದಾರೆ ಅಂದರೆ ನಡೆಯಲ್ಲ, ಏನಿದ್ರು ನಡೆಯೋದಿಲ್ಲ. ಇದರಲ್ಲಿ ಒಳ್ಳೆ ದರ್ಶನ ಯಾರಿಗಾಗುತ್ತೆ ಅಂತ ಕೇಳಿದ್ರೆ, ನೀವು ಯಾರು 1 ವರ್ಷದ ಒಳಗಡೆ ಮಕ್ಕಳಿದಾರೋ ಅವರು ಆರಾಮಾಗಿ ಹೋಗಿ ಬರ್ಬೋದು ದೇವಸ್ಥಾನಕ್ಕೆ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳಿದ್ರೆ ಮಾತ್ರ ಅವರಿಗೆ ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ತೊಗೊಂಡೋದ್ರೆ 1 ವರ್ಷದೊಳಗೆ ಅವ್ರಿಗೆ ಏಜ್ ಇದ್ದರೆ ಈಸಿಯಾಗಿ ಅಪ್ಪ ಅಮ್ಮ ಮಗು ಎಂಟ್ರಿ ಆಗುತ್ತೆ. 1 ಅವರ್ ಒಳಗಡೆ ದರ್ಶನ ಆಗೋಗುತ್ತೆ. ಇದೊಂದೇ ಈಸಿಯಾದ ದರ್ಶನ ಅಂದರೆ. ಜೊತೆಗೆ ವಯಸ್ಸಾದವರು ಯಾರಾದರೂ ಇದ್ದರೆ, ಇಲ್ಲ ಅಲ್ಲಿ ಸೇವೆ ಮಾಡೋಂಥವ್ರು, ಇಷ್ಟು ಜನಕ್ಕೆ ಬೇಗ ದರ್ಶನ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಮೇಲೆ ರೂಮ್ ಸಿಕ್ಕಿಲ್ಲ ಅಂತಂದರೆ, ನೀವು ಎಮರ್ಜೆನ್ಸಿ ಇತ್ತು ರೂಮ್ ಬೇಕೇ ಬೇಕು ಅಂದರೆ ಕೆಳ ತಿರುಪತಿಗೆ ಹೋದರೆ ಆರಾಮಾಗಿ ರೂಮ್ ಸಿಗುತ್ತೆ. ಒಳ್ಳೊಳ್ಳೆ ರೂಮ್ ಸಿಗುತ್ತೆ ಕೆಳ ತಿರುಪತಿಲಿ. ಇಲ್ಲಾಂದರೆ ಹೋಮ್ ಸ್ಟೇಗಳಿದೆ, ತುಂಬಾ ಚೆನ್ನಾಗಿದೆ, ಆರಾಮಾಗಿ ಮಾಡ್ಕೊಬೋದು. ದೊಡ್ಡ ಫ್ಯಾಮಿಲಿಗಳು ಹೋದ್ರಂತೂ ಹೋಮ್ ಸ್ಟೇ ಸಿಗುತ್ತೆ. ಆದರೆ ನಾರ್ಮಲಾಗಿ ಯಾರಾದರೂ ಹೋಗ್ತೀನಿ ಅಂದರೆ ಧರ್ಮದರ್ಶನ ಅದಕ್ಕೆಲ್ಲ ಹೋಗ್ತೀನಿ ಅಂದರೆ ತುಂಬ ಕಷ್ಟ ಇದೆ. ಹೋಗಿ ವಾಪಸ್ ಹೋಗೋದಾದರೆ ಹೋಗ್ಬೋದು. ಅಕಸ್ಮಾತ್ ಮಕ್ಕಳಿದ್ರೆ ಅವರು ಇವರಿದ್ದರೆ ತುಂಬಾ ರಿಸ್ಕ್ ಆಗುತ್ತೆ. ಏನಿಲ್ಲ, ಈ ಅಧಿಕ ಮಾಸದಲ್ಲಿ ಜಾಸ್ತಿ ಜನ ಇದ್ದಾರೆ. ಇದನ್ನ ಬಿಟ್ಟು ಬೇರೆ ಟೈಮಲ್ಲಿ ಹೋಗಿ, ನಾವು ಜನ ಇಲ್ಲ ಅಂತೇಳಿ ಹೋದೋ, ಬಟ್ ತುಂಬಾ ಜನ ಇದ್ದರು. ನೋಡಿದ್ರಲ್ಲ, ಈ ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅವ್ರಿಗೂ ಸಹ ಗೊತ್ತಾಗಲಿ. ಥ್ಯಾಂಕ್ ಯು ಆಲ್.